ನಿಮ್ಮ ಬ್ಲಡ್ ಏನಾದರೂ ಕೆಟ್ಟಿದ್ರೆ ಏರ್ ಫಾಲ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು, ಅಥವಾ ಸ್ಕಿನ್ ಆಗಿರ್ಬೋದು, ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಯಾವುದೂ ಸರಿಯಾಗಿ ವರ್ಕ್ ಆಗಲ್ಲ. ನಿಮ್ಮ ಬ್ಲಡ್ ಏನಾದರೂ ಇಂಪ್ಯೂರ್ ಏನಾದ್ರು ಆಗೋಗಿತ್ತು ಅಂತ ಹೇಳಿದ್ರೆ ಇದನ್ನ ಪ್ಯೂರಿಫೈ ಮಾಡೋದು ಹೇಗೆ? ಪ್ರತಿಯೊಂದು ಕಾಯಿಲೆಗೂ ನಿಮ್ಮ ರಕ್ತನೇ, ನಿಮ್ಮ ಬ್ಲಡ್ಡೇ ಅದಕ್ಕೆ ಒಂದು ಮೂಲ ಕಾರಣ ಆಗಿರುತ್ತೆ. ಅದು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಫುಲ್ ಬಾಡಿಲಿ ಎಡವಟ್ಟಾಗಿ ಬೇರೆ ಬೇರೆ ಕಾಯಿಲೆಗಳಿಗೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಏನಕ್ಕೆ ಬ್ಲಡ್ ಇಂಪ್ಯೂರಿಫೈ ಆಗುತ್ತೆ, ಇದ್ರ ಸಿಂಪ್ಟಮ್ಸ್ಗಳೇನು, ಇದಕ್ಕೆ ಮೇನ್ ಸೊಲ್ಯೂಷನ್ ಏನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಹೋಗ್ತಾ ಹೋಗ್ತಾ ನನ್ನ ಜೊತೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ರೆ ಬ್ಲಡ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂತೀರಾ. ನಿಮ್ಮ ಇಂಪ್ಯೂರ್ ಆಗಿರೋ, ನಿಮ್ಮ ಕೆಟ್ಟಿರೋ ರಕ್ತನ ಪ್ಯೂರಿಫೈ ಮಾಡ್ಕೊಳ್ಳೋದಕ್ಕೆ ಇದೊಂಥರ ರಾಮಬಾಣ ಅಂತ ಹೇಳಿ ನಿಮ್ಮ ಡೈರೆಕ್ಟ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ, ವಾಟ್ ಈಸ್ ಬ್ಯಾಡ್ ಬ್ಲಡ್? ಬ್ಯಾಡ್ ಬ್ಲಡ್ ಅಂದರೆ ಏನು? ಸುಮಾರು ಕಾಯಿಲೆಗಳಿಗೆ ನಮ್ಗೆ ಏನು ಹೇಳಿ ಫಸ್ಟ್ ಮೂಲ ಕಾರಣ ಬರೋದು ಈ ಬ್ಲಡ್ ಏನಾದರೂ ಕೆಟ್ಟಿದ್ರೆ. ಅದಕ್ಕೆ ಡಾಕ್ಟ್ರು ಪದೇ ಪದೇ ನೀವು ಫಸ್ಟ್ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂದ್ಬಿಟ್ಟು ಫಸ್ಟ್ ಪ್ರೈಮರಿ ಅದಕ್ಕೆ ಆದ್ಯತೆ ಕೊಡೋದು. ಅದಕ್ಕೋಸ್ಕರ ನೀವು ಬ್ಲಡ್ಡಿಗೆ ಮೇಯ್ನು ಫೋಕಸ್ ಎಂತ ಕೊಡಬೇಕು ಅಂತ ಹೇಳಿದ್ರೆ, ಅದು ಕೊಡೋದಕ್ಕಿಂತ ಮುಂಚೆ ನಿಮ್ಮ ಬ್ಲಡ್ ಏಂತಕ್ಕೆ ಕೆಟ್ಟಿದೆ ಅನ್ನೋದನ್ನು ತಿಳ್ಕೋಬೇಕು. ರಕ್ತ ಕೆಟ್ಟಿದೆ ಅಂತ ಹೇಳಿದ್ರೆ ಪಾಯ್ಸನ್ ಮಿಕ್ಸ್ ಆಗಿದೆ ಅಂತಲ್ಲ. ನೀವು ಅನ್ಕೊಂಡಿರೋ ಈ ರಕ್ತದಲ್ಲಿ ಏನೋ ಮಿಕ್ಸ್ ಆಗಿರಬೇಕು, ಅದಕ್ಕೆ ಈ ಥರ ಕೆಟ್ಟೋಗಿರ್ಬೇಕು ಅಂತಲ್ಲ ಅದು ಅರ್ಥ. ಮೇಯ್ನ್ ಅದು ಏಂತಕ್ಕೆ ಕೆಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಬ್ಲಡ್, ನೋಡಿ ಇಲ್ಲಿ, ಜಂಕ್ ಆಯಿಲ್ ಮೇಯ್ನು, ಏನಂತಾರೆ ಕಲುಷಿತ ಎಣ್ಣೆ. ನೀವು ಡೈಲಿ ತಿಂತಿರಲ್ಲ ಊಟಕ್ಕೆ, ಬೇರೆದಕ್ಕೆಲ್ಲ ಹುರ್ಕೊಂಡು ತಿನ್ಕೊಂಡೆಲ್ಲ ಅದು ಕೆಟ್ಟಿರೋ ಎಣ್ಣೆಗಳನ್ನ ಯೂಸ್ ಮಾಡೋದು, 3-4 ದಿವಸದ ಎಣ್ಣೆ ಯೂಸ್ ಮಾಡೋದು, ವಾರಗಟ್ಲೆ ಏನಂತಾರೆ ಎಣ್ಣೆಗಳನ್ನೇ ಚೇಂಜ್ ಮಾಡಿದಿರ, ಅದರಲ್ಲಿ ಎಗ್ ರೈಸ್, ಗೋಬಿ ಮಂಚೂರಿ ತಿಂದುಬಿಡ್ತೀರ, ನಿಮ್ಮ ರಕ್ತನ ಹಾಳು ಮಾಡ್ಕೊತಾ ಇದ್ದೀರಾ. ಅದ್ರ ಜೊತೆಗೆ ಎಕ್ಸಸ್ ಶುಗರು, ಸಿಕ್ಕಾಪಟ್ಟೆ ಸ್ವೀಟ್ಸ್ ತಿನ್ನೋದು, ಸಿಕ್ಕಾಪಟ್ಟೆ ಶುಗರ್ ತಿನ್ನೋದು, ಇದು ಒಂದು ಮೇಯ್ನ್ ಕಾರಣ ನಿಮ್ಮ ಬ್ಲಡ್ ಕೆಟ್ಟಿರೋದಕ್ಕೆ. ಅದ್ರ ಜೊತೆಗೆ ಪ್ರಾಸೆಸ್ಡ್ ಫುಡ್, ಈ ಪ್ಯಾಕೆಟ್ ಫುಡ್ಗಳು ಸಿಕ್ಕಾಪಟ್ಟೆ ತಿಂತಿದ್ರೆ ಇವತ್ತೇ ದಯವಿಟ್ಟು ನೀವು ಆದಷ್ಟು 90% ನಿಲ್ಲಿಸಬೇಕು. ಎಸ್ಪೆಷಲಿ ಪ್ಯಾಕೆಟ್ ಫುಡ್ಗಳು, ಇದು ನಿಮ್ಮ ಬ್ಲಡ್ಗೆ ಒಳ್ಳೆಯದಲ್ಲ. ಎಸ್ಪೆಷಲಿ ನಿಮ್ಮ ಬ್ಲಡ್ ಹಾಳಾಗೋದಕ್ಕೆ ಇದು ಒಂದು ಮೂಲ ಕಾರಣ. ಅದ್ರ ಜೊತೆಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ. ಎಷ್ಟೊಂದು ಜನಕ್ಕೆ ಬೆಳಿಗ್ಗೆ ಎದ್ದು ಸರಿಯಾಗಿ ಬಾತ್ರೂಮ್ ಹೋಗೋದಕ್ಕಾಗಲ್ಲ. 2 ದಿವಸ 3 ದಿವಸ ಆದ್ರೂ ಸರಿಯಾಗಿ ಪ್ರಾಪರ್ ಆಗಿ ಮೋಷನ್ ಹೋಗ್ತಿರಲ್ಲ. ಏಂತಕ್ಕೆ ಅಂತ ಹೇಳಿದ್ರೆ ನಿಮ್ಮ ಬ್ಲಡ್ ಅಲ್ಲಿ ಪ್ರಾಬ್ಲಮ್ ಇದೆ, ಅದನ್ನ ನೀವು ಸರಿಪಡಿಸ್ಕೋಬೇಕು. ಅದ್ರ ಜೊತೆಗೆ ಲೋ ವಾಟರ್, ಸರಿಯಾಗಿ ನೀರು ಕುಡಿಲ್ದಿರೋದೆ. ಬಿಡು, ಏನ್ ನೀರು ಕುಡಿದಿಲ್ಲ ಅಂದ್ರೆ ಏನಾಗುತ್ತೆ ಅನ್ಬಿಟ್ಟು ಸುಮಾರು ಜನ ಬುದ್ಧಿವಂತರು ಏನಂತಾರೆ ಕ್ವಶನ್ ಹಾಕ್ತೀರಾ. ಇಲ್ಲಾಗ್ಲೇ ಸುಮಾರು ಜನ ಹಾಕ್ಲಿಸ್ತಾ ಇರ್ತಾರೆ, ಈ ವಿಡಿಯೋ ಬಿಟ್ಟು ಹೋಗ್ಬಿಡ್ಲ, ಯಾವ್ದಾದ್ರು ವ್ಲಾಗ್ಸ್ ಇರುತ್ತೆ, ಇಲ್ಲ ಯಾವ್ದಾರು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನೋಡೋದಕ್ಕೆ ಸುಮಾರು ಪಾಪ ಯೋಚನೆ ಮಾಡ್ತಿರ್ತೀರಾ. ಜಾಸ್ತಿ ಯೋಚನೆ ಮಾಡಬೇಡಿ. ಇದು ನಿಮ್ಮ ಬಾಡಿ ಬಗ್ಗೆ ಮಾತಾಡ್ತಿರೋದು, ನಿಮ್ಮ ರಕ್ತದ ಬಗ್ಗೆ ಮಾತಾಡ್ತಿರೋದು. ನಿಮ್ಮ ಬ್ಲಡ್ ಪ್ಯೂರಿಫೈ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಏರ್ ಲಾಸ್, ಸ್ಕಿನ್ನು, ನಿಮ್ಮ ವೆಯ್ಟ್ ಲಾಸ್ಗೆಲ್ಲ ಸೊಲ್ಯೂಷನ್ ಇದರಲ್ಲೇ ಸಿಗುತ್ತೆ, ಆಯ್ತಾ. ಅದ್ರ ಜೊತೆಗೆ ಸ್ಟ್ರೆಸ್ ಲೆವೆಲ್ಲು ಜಾಸ್ತಿ ಆದಾಗ ನಿಮ್ಮ ಬ್ಲಡ್ ಇಂಪ್ಯೂರಿಫೈ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇವಾಗ ಇಷ್ಟೆಲ್ಲ ತಿಳ್ಕೊಂಡ್ರಿ, ಇದ್ರ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬ್ಲಡ್ ಕೆಡೋದ್ರಿಂದ ನೋಡಿ ಇಲ್ಲಿ ಹಾರ್ಮೋನಲ್ ಡಿಸ್ಟರ್ಬ್ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ PCOD, ಥೈರಾಯ್ಡು, ಅದು ಇದು ಇರ್ರೆಗ್ಯುಲರ್ ಪೀರಿಯಡ್ಸ್ಗಳೆಲ್ಲ, ಇಂಥವನ್ನೆಲ್ಲ ಹ್ಯಾಬಿಟ್ಸ್ಗಳು ರೂಢಿ ಮಾಡ್ಕೊಂಡಾಗ ನಿಮ್ಮ ಹಾರ್ಮೋನ್ಸ್ ಡಿಸ್ಟರ್ಬ್ ಆಗುತ್ತೆ. ಇಂಬ್ಯಾಲೆನ್ಸ್ ಆಗಿ PCOD, ಥೈರಾಯ್ಡು ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಸ್ಕಿನ್ ಪ್ರಾಬ್ಲಮ್ಗೂ ಇದು ಮೂಲ ಕಾರಣ. ನಿಮ್ಮ ಬ್ಲಡ್ ಪ್ಯೂರಿಫೈ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಮೇಲೆ ರಿಫ್ಲೆಕ್ಟ್ ಆಗಿಬಿಡುತ್ತೆ. ಆಕ್ನೆ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲಾನು ಈ ಬ್ಲಡ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆಲ್ಲ ಸೊಲ್ಯೂಷನ್ ಹೇಳ್ತೀನಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ. ದಯವಿಟ್ಟು ಸ್ವಲ್ಪ ಪೇಷನ್ಸ್ ಇಂದ ನನ್ನ ಜೊತೆ ನೀವು ವಿಡಿಯೋಲಿ ಇರಬೇಕಾಗುತ್ತೆ. ಅದ್ರ ಜೊತೆಗೆ ಫ್ಯಾಟ್ ಬರ್ನ್ ಆಗಲ್ಲ. ಸುಮಾರು ಜನಕ್ಕೆ ವೆಯ್ಟ್ ಲಾಸ್ ಮಾಡೋರಿಗೆ ಫ್ಯಾಟ್ ಬರ್ನ್ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗೋಗ್ಬಿಡುತ್ತೆ. ಎಸ್ಪೆಷಲಿ ನನ್ನ ಏನಂತಾರೆ ಫ್ಯಾಟ್ ಲಾಸ್ ಕ್ಲೈಂಟ್ಸ್ಗಳಿಗಂತೂ ಇದ್ರ ಮೇಲೆ ನಾನು ಫೋಕಸ್ ಮಾಡಿ ಅವರಿಗೆ ಫ್ಯಾಟ್ ಲಾಸ್ ಡಯಟ್ ಪ್ಲಾನ್ನ ರೆಡಿ ಮಾಡ್ಕೊಡೋದು. ಅದು ಬ್ಲಡ್ ಪ್ಯೂರಿಫೈ ಯಾವ ರೀತಿ ಆಗುತ್ತೆ, ಮತ್ತು ಆ ಫುಡ್ ತಗೊಂಡಾಗ ನಿಮ್ಮ ಬ್ಲಡ್ ಯಾವ ರೀತಿ ಪ್ಯೂರಿಫೈ ಆಗುತ್ತೆ ಅಂದ್ಬಿಟ್ಟು ನೋಡಿಕೊಂಡೆ ನಾನು ಡಯಟ್ ಪ್ಲಾನ್ನ ರೆಡಿ ಮಾಡ್ಕೊಡೋದು ಅವ್ರಿಗೆ. ಅದ್ರ ಜೊತೆಗೆ ಇದ್ರ ಸಿಂಪ್ಟಮ್ಸ್ ಏನು, ಇವಾಗ ಆಯಿತು ಗೊತ್ತಾಯಿತು ಸರ್, ಇವಾಗ ಬ್ಲಡ್ ಇವಾಗ ಇಂಪ್ಯೂರಿಫೈ ಇದರಿಂದೆಲ್ಲ ಆಗುತ್ತೆ. ಇದು ಏನದು ಇದ್ರ ಸಿಂಪ್ಟಮ್ಸ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಬ್ಲಡ್ ಇಂಪ್ಯೂರ್ ಆಗಿದೆ, ನಮ್ಮ ಬ್ಲಡ್ ಕೆಟ್ಟಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಫಸ್ಟ್ ಬರೋದೇ ಬೆಲ್ಲಿ ಫ್ಯಾಟು. ಈ ಬೆಲ್ಲಿ ಫ್ಯಾಟ್ ಏನಾದರೂ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಬ್ಲಡ್ ಕೆಡ್ತಾ ಇದೆ ಅನ್ನೋದೇ ಇದು ಫಸ್ಟ್ ಸಿಂಪ್ಟಮ್ಸು ಕಾಣಿಸೋದು ನಿಮಗೆ. ನೀವೇನು ಕೈ ಕುಯ್ಕೊಂಡೆಲ್ಲ ತೋರಿಸ್ಕೊಂಡು ಇದು ಮಾಡಬೇಕಾಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೇಯ್ನ್ ಬೇಕಾಗಿರೋದು ಒಂದೊಂದೇ ಸಿಂಪ್ಟಮ್ಸು ಬಾಡಿನ ಎತ್ತಾಕಕ್ಕೆ ಶುರು ಮಾಡುತ್ತೆ. ಅದು ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ಮತ್ತು ಮಾರ್ನಿಂಗ್ ಲೋ ಎನರ್ಜಿ, ಬೆಳಗ್ಗೆ ಎದ್ದಿದ ತಕ್ಷಣ ಬಾಡಿಲಿ ಎನರ್ಜಿನೇ ಇಲ್ದಿರೋದು, ಇದು ಸುಮಾರು ಜನಕ್ಕೆ ಇದೇನಂತಾರೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬಟ್ ಏನೋ ನೆಗ್ಲಿಜೆನ್ಸಿ ಮಾಡಿ ಬಿಟ್ಬಿಟ್ಟಿರ್ತೀರ. ಬಟ್ ಇದನ್ನು ಒಂದು ನಿಮ್ಮ ಬ್ಲಡ್ ಕೆಟ್ಟಿರೋದಕ್ಕೆ ಇದು ಒಂದು ಕಾರಣ ಆಗಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಕಿನ್ನು ಡಲ್ ಆಗಿರ್ಬೋದು, ಆಕ್ನೆ ಆಗಿರ್ಬೋದು,
ನೀವು ಅನ್ಕೊಂಡಿರೋದು ಏನು ನಾನು ಯಾವುದೋ ಕ್ರೀಮ್ ಸರಿಯಾಗಿ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ಹಿಂಗಾಗಿರುತ್ತೆ ಅಂತೆಲ್ಲ ಸುಮಾರು ಜನ ಹೆಣ್ಮಕ್ಳು ಅನ್ಕೊಂತಿರ್ತೀರ. ಬಟ್ ಅದು ಶುದ್ಧ ತಪ್ಪು. ನಿಮ್ಮ ಬ್ಲಡ್ ಪ್ಯೂರಿಫೈ ಆಗಿದೆಯಾ ಇಲ್ವೋ ಅನ್ನೋದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಈ ಥರ ಸಿಂಪ್ಟಮ್ಸ್ ಏನೋ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಬ್ಲಡ್ಡಲ್ಲಿ ಇಂಪ್ಯೂರಿಟಿ ಸ್ಟಾರ್ಟ್ ಆಗ್ತಿದೆ, ರಕ್ತ ಕೆಡ್ತಿದೆ ಅನ್ನೋದೇ ಇಲ್ಲಿ ಮೇಯ್ನು ಒಂದು ಸಿಂಪ್ಟಮ್ಸ್ ಎದ್ದು ಕಾಣಿಸೋದು. ಅದ್ರ ಜೊತೆಗೆ ಏರ್ ಫಾಲು. ಸುಮಾರು ಜನಕ್ಕೆ ಕೂದಲು ಎಂತ ಕುದುರುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಾನು ಏನಂತಾರೆ ಬೇರೆ ಪ್ರಾಡಕ್ಟ್ ಸರಿಯಾಗೇನೋ ಯೂಸ್ ಮಾಡ್ತಿಲ್ವೇನೋ ಮತ್ತೆ ಶಾಂಪೂ ಇಂದ ಏನೋ ಆಗ್ತಿದ್ಯೇನೋ ಅಂತೆಲ್ಲ ತಲೆ ಕೆರ್ಕೊಂಡು ಕೂತ್ಕೊಂಡಿರ್ತೀರ. ಅದು ಎಲ್ಲ ಏನಂತಾರೆ ಮೇಲಿನ ಕಾರಣಗಳು. ಬಟ್ ಒಳಗಿನ ಕಾರಣ ಯಾವುದು ಅಂತ ಹೇಳಿದ್ರೆ ನಿಮ್ಮ ಒಳಗಡೆ ಸಂಚಲನವಾಗ್ತಿರೋ ಆ ಬ್ಲಡ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಏರ್ ಫಾಲ್ಗೂ ಇದು ಮೂಲ ಕಾರಣ ಆಗುತ್ತೆ. ಅದ್ರ ಜೊತೆಗೆ PCOD ಇರ್ರೆಗ್ಯುಲರ್ ಪೀರಿಯಡ್ಸ್. ಈ PCOD ಇರ್ರೆಗ್ಯುಲರ್ ಪೀರಿಯಡ್ಸ್ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ ಪಾಪ ಸುಮಾರು ಜನ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಇದ್ರ ಥರ ಕಾಡ್ತಾ ಇದೆ. ಇದು ಹೆಂಗಪ್ಪ ಇದನ್ನು ಸರಿ ಮಾಡ್ಕೊಳ್ಳೋದು, ಹೆಂಗಿದು ಏನಂತಾರೆ ಇದನ್ನೆಲ್ಲ ಪ್ರಾಪರಾಗಿ ಮಾಡ್ಕೊಳ್ಳೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದನ್ನ ಬ್ಯಾಲೆನ್ಸ್ ಹೆಂಗೆ ಮಾಡೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಹೇಳೋದು ಏನು ಅಂತ ಹೇಳಿದ್ರೆ ನಾನು ನಿಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರೋದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ ಮೇಯ್ನು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಈ ಇಂಪ್ಯೂರ್ ಆಗಿರೋ ನಿಮ್ಮ ಬ್ಲಡ್ಡನ್ನು ಸರಿ ಮಾಡ್ಕೋಬೇಕು. ಅದು ಸರಿ ಆಗ್ತಾ ಬಂತು ಅಂದರೆ ಲೈಫ್ ಸ್ಟೈಲು, ಡಯಟ್ ಮತ್ತು ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್, ನಿಮ್ಮ ವೆಯ್ಟ್ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಆಯಿತಾ. ಇವಾಗ ಏನು 80-90 kg ಎಲ್ಲ ಹೋಗ್ತಾ ಇರ್ತಿರಲ್ಲ ಕೆಲವರು PCOD ಥೈರಾಯ್ಡ್ ಇರೋರೆಲ್ಲ, ಅದನ್ನೆಲ್ಲ ಒಂದು ಐಡಿಯಲ್ ವೆಯ್ಟ್ ತಂದರೆ ನಿಮ್ಮ PCOD ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಇವೆಲ್ಲ ಒಂದು ತಕ್ಕ ಮಟ್ಟಿಗೆ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಒಂದು 50-60% ಬ್ಯಾಲೆನ್ಸ್ ಆಗೋದಕ್ಕೆ ಶುರು ಆಗುತ್ತೆ. ನಿಮಗೆ ಆ ಬಾಡಿಲಿ ಫೀಲ್ ಆಗುತ್ತೆ ಅದು. ಆಮೇಲೆ ನೋಡಿ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಮೋಷನ್ ಪ್ರಾಬ್ಲಮ್ಗಳು ಇದು ನಿಮಗೆ ಒಂದು ದೊಡ್ಡ ಸಿಂಪ್ಟಮ್ಸ್ ಆಗಿ ಕಾಣುತ್ತೆ. ನಿಮ್ಮ ಬಾಡಿಲಿ ನಿಮ್ಮ ಬ್ಲಡ್ ಏನಾದರೂ ಇಂಪ್ಯೂರ್ ಆಗಿತ್ತು ಅಂತ ಹೇಳಿರುತ್ತೆ, ರಕ್ತ ಏನಾದ್ರು ಕೆಟ್ಟಿದ್ರೆ. ಅದ್ರ ಜೊತೆಗೆ ಮೂಡ್ ಸ್ವಿಂಗ್ಸ್. ಸುಮಾರು ಜನಕ್ಕೆ ಇವಾಗ ಇದ್ದಿದ್ದ ಮೂಡು ನೆಕ್ಸ್ಟ್ ಮೂಮೆಂಟ್ ಇರಲ್ಲ. ಏನೋ ಒಂಥರ ಇವಾಗ ಖುಷಿಯಾಗಿದ್ರೆ ನೆಕ್ಸ್ಟ್ ಮೂಮೆಂಟು ಬೇಜಾರಲ್ಲಿರ್ತಾರೆ. ನೆಕ್ಸ್ಟ್ ಮೂಮೆಂಟ್ ಬೇಜಾರಲ್ಲಿತ್ತು ಅಂತ ಹೇಳಿದ್ರೆ ನೀನು ಇನ್ನೊಂದು ನೆಕ್ಸ್ಟ್ ಮೂಮೆಂಟು ಸಿಡ ಅಂತಿರ್ತಾರೆ. ಇದೆಲ್ಲ ಏನು ತಕ್ಕಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬ್ಲಡ್ಡಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲ ಇಂಪ್ಯೂರಿಟಿ ಆಗಿರುತ್ತೆ, ಇಲ್ಲ ರಕ್ತ ಕೆಡ್ತಾ ಇದೆ ಅನ್ನೋದು ಈ ಸಿಂಪ್ಟಮ್ಸು ತೋರಿಸ್ತಾ ಇರುತ್ತೆ ಆ ಬಾಡಿ ನಿಮಗೆ. ಅದ್ರ ಜೊತೆಗೆ ಇವೆಲ್ಲ ರೂಟ್ ಕಾಸ್ ಏನು ಗೊತ್ತಾ, ಮೇಯ್ನು ಇದಕ್ಕೆಲ್ಲ ರೂಟ್ ಕಾಸ್ ನಾನು ಇಷ್ಟೊತ್ತು ಹೇಳ್ಕೊಂಬಂದಿದ್ದು ಒಂದೇ ರೂಟ್ ಕಾಸು, ಬ್ಲಡ್ಡು ಪ್ಯೂರಿಫಿಕೇಷನ್ನು ವೀಕ್ ಆಗ್ತಾ ಇದೆ. ನಿಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಅದು ಏನು ಪ್ಯೂರಿಫೈ ಮಾಡುತ್ತೆ ಬ್ಲಡ್ಡು, ಅದು ವೀಕ್ ಆಗ್ತಾ ಬರ್ತಾ ಇದೆ, ಎಸ್ಪೆಷಲಿ ಈ ಸಿಂಪ್ಟಮ್ಸ್ಗಳಿಂದ. ಸೊ ಇದನ್ನೆಲ್ಲ ನಾವು ಹೇಗೆ ಸರಿ ಮಾಡ್ಕೋಬೇಕು, ಇದನ್ನು ನಾವು ಹೇಗೆ ರಿಯಲಿಸ್ಟಿಕ್ ಆಗಿ ಬ್ಲಡ್ಡನ್ನು ಪ್ಯೂರಿಫೈ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ನನ್ನ ಜೊತೆ ಪಾಪ 7 ನಿಮಿಷ ನನ್ನ ಜೊತೆ ವೀಡಿಯೋಲಿ ಇದ್ದೀರಲ್ಲ, ಅದಕ್ಕೆ ನನಗೆ ಏನಂತಾರೆ ಖುಷಿ ಆಗ್ತಾ ಇದೆ. ಪಾಪ ಸುಮಾರು ಪೇಷನ್ಸಿಂದ ನನ್ನ ಜೊತೆ ವೀಡಿಯೋ ನೋಡ್ತಾ ಇದ್ದೀರಲ್ಲ. ಎಸ್ಪೆಷಲಿ ಇದು ನಿಮ್ಮ ದೇಹದ ಬಗ್ಗೆ ಮಾತಾಡ್ತಿರೋದು. ನೀವು ಇದನ್ನು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಕೇಳಿಕೊಂಡು ಸರಿ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ಸ್ಗಳು ಸಿಗ್ತವೆ. ಇವಾಗ ರಿಯಲಿಸ್ಟಿಕ್ ಬ್ಲಡ್ ಪ್ಯೂರಿಫಿಕೇಷನ್. ಸೊ ಇವಾಗ ನಿಮ್ಮ ದೇಹದ ಬ್ಲಡ್ಡನ್ನು ಪ್ಯೂರಿಫಿಕೇಷನ್ ಹೇಗೆ ಮಾಡೋದು ನಾವು. ಸೊ ಇವಾಗ ಹೇಗೆ ಮಾಡೋದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಯಾವುದೇ ರೀತಿ ಫೇಕ್ ಡಿಟಾಕ್ಸ್ ಡ್ರಿಂಕ್ಗಳು ಹೇಳ್ತಿಲ್ಲ ನಾನಿಲ್ಲಿ. ಆ ಜ್ಯೂಸ್ ಕುಡಿದ್ಬಿಟ್ರೆ ಇಲ್ಲ ಈ ನೀರು ಕುಡಿದ್ಬಿಟ್ರೆ ಇಲ್ಲ 24 ಗಂಟೆ ಸರಿ ಹೋಗ್ಬಿಡುತ್ತೆ ಅಂತ ಯಾವುದು ಹೇಳ್ತಿಲ್ಲ ಇಲ್ಲಿ ನಾನು. ಇಲ್ಲಿ ರಿಯಲಿಸ್ಟಿಕ್ ಆಗಿ ನಿಮ್ಮ ಬ್ಲಡ್ಡನ್ನ ಹೇಗೆ ಪ್ಯೂರಿಫೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಎಸ್ಪೆಷಲಿ ನನ್ನ ಹತ್ರ ವೆಯ್ಟ್ ಲಾಸು, ಫ್ಯಾಟ್ ಲಾಸ್ ಮಾಡೋರಿಗಂತೂ ಇದನ್ನು ನಾನು ತಲೆಯಲ್ಲಿ ಇಟ್ಕೊಂಡೆ. ಎಸ್ಪೆಷಲಿ ಅವ್ರ ಬ್ಲಡ್ಡನ್ನ ಏನಂತಾರೆ ಇಂಪ್ಯೂರ್ ಆಗಿರುತ್ತಲ್ಲ, ಎಸ್ಪೆಷಲಿ ದಪ್ಪ ಇರೋರು ಆಲ್ಮೋಸ್ಟ್ 60-70% ಅವ್ರ ಬ್ಲಡ್ ಇಂಪ್ಯೂರ್ ಆಗಿರುತ್ತೆ. ಅದನ್ನು ಪ್ಯೂರಿಟಿ ಮಾಡಿಕೊಂಡು ಅದ್ರ ಜೊತೆಗೇನೆ ಆ ರಕ್ತ ಕೆಟ್ಟಿರೋದನ್ನ ಸರಿ ಮಾಡಿಕೊಂಡೆ ನಾನು ಡಯಟ್ ಪ್ಲಾನ್ನ ರೆಡಿ ಮಾಡೋದು. ಅದ್ರ ಜೊತೆಗೆ ಅವ್ರ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ವೆಯ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಒಂದೊಂದೇ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಇದು ಹೇಗೆ ಅಂತ ಹೇಳಿದ್ರೆ 7 days ಡಿಟಾಕ್ಸ್ ಡ್ರಿಂಕು ಇಲ್ಲ, ಮ್ಯಾಜಿಕ್ ಪೌಡರು ಇಲ್ಲ. ಇದ್ರ ಜೊತೆಗೆ ಆ ಓವರ್ ನೈಟ್ ಒಂದು ಜ್ಯೂಸ್ ಮಾಡಿ ಇಟ್ಬಿಟ್ಟು ಕುಡಿದ್ಬಿಟ್ರೆ ಸರಿಯಾಗಿ ಇದೆಲ್ಲ ಕ್ಲೀನ್ ಆಗಿಬಿಡುತ್ತೆ ಅಂತ ನಾನು ಯಾವುದೂ ಹೇಳ್ತಿಲ್ಲ. ಇಲ್ಲಿ ಮೇಯ್ನ್ ಬಂದ್ಬಿಟ್ಟು ರಿಯಲ್ ಸಿಸ್ಟಮ್ ಇರಬೇಕು. ಇವಾಗ ನಿಮ್ಮ ಬ್ಲಡ್ಡು ಪ್ಯೂರಿಫೈ ಆಗಬೇಕು ಅಂತ ಹೇಳಿದ್ರೆ ಒಂದು ಪ್ರಾಪರ್ ಸಿಸ್ಟಮ್ ಇರಬೇಕು. ಅದೇನು ಪ್ರಾಪರ್ ಸಿಸ್ಟಮ್ಮು ಅಂತ ಹೇಳಿದ್ರೆ ವಾಟರ್ ರೂಲು. ಮೇಯ್ನು ನೀರು ಕುಡಿಯೋದಕ್ಕೆ ಒಂದು ರೂಲ್ ತಿಳ್ಕೊಬೇಕು ಇವತ್ತು ನೀವು. ಆ ರೂಲ್ ಏನು ಅಂತ ಹೇಳಿದ್ರೆ ಬಾಡಿ ವೆಯ್ಟ್ ಇಂಟು 35 ml ವಾಟರ್ ಕಂಪಲ್ಸರಿ. ನಿಮ್ಮ ಪ್ರತಿ 1 kg ಬಾಡಿ ವೆಯ್ಟ್ಗೂ ನೀವು 35 ml ಅಷ್ಟು ವಾಟರ್ ಕುಡಿಬೇಕು. ಇವಾಗ 35 ml ವಾಟರ್ ಕುಡಿದ್ರು ಇವಾಗ 70 kg ಅಂತ ಲೆಕ್ಕ ಹಾಕೊಳ್ಳಿ. 70 kgಗೆ 35 × 70 ಮಾಡಿದ್ರೆ ಆಲ್ಮೋಸ್ಟು ಏನಂತಾರೆ 2435 ಆಗ್ಬೋದು, 2.5 ಲೀಟ್ರ್ ಆಗ್ಬೋದು ಹತ್ತತ್ರ. ಅಟ್ಲೀಸ್ಟ್ ನೀವು 2.5 ರಿಂದ 3 ಲೀಟ್ರ್ ನೀರು ಕುಡಿಬೇಕು. ನಿಮ್ಮ ಬ್ಲಡ್ಡು ಪ್ಯೂರಿಫೈ ಆಗಬೇಕು.
ಆಗಬೇಕು ಅಂತ ಹೇಳಿದ್ರೆ. ಅದ್ರ ಜೊತೆಗೆ ಫೈಬರು, ಇದು ಮೇಯ್ನ್ ತೀರಾ ಇಂಪಾರ್ಟೆಂಟ್. ನಿಮ್ಮ ಬ್ಲಡ್ ಏನಾದರೂ ಪ್ಯೂರಿಫೈ ಆಗಬೇಕು ಅಂದರೆ ನಿಮ್ಮ ಫುಡ್ಡಲ್ಲಿ ಫೈಬರ್ ಇರಬೇಕು. ಯಾವ್ಯಾವ ಫುಡ್ಡಲ್ಲಿ ಫೈಬರ್ ಸಿಗುತ್ತೆ ನೋಡಿ, ಇಲ್ಲಿ ವೆಜಿಟೇಬಲ್ಸ್ ಆಗಿರ್ಬೋದು, ಎಸ್ಪೆಷಲಿ ತರಕಾರಿಗಳನ್ನ ಸಿಕ್ಕಾಪಟ್ಟೆ ಕನ್ಸ್ಯೂಮ್ ಮಾಡಬೇಕು. ನಿಮ್ಮ ಬ್ಲಡ್ ಏನಾದರೂ ತೀರಾ ಕೆಟ್ಟಿದೆ ಅಂತ ಹೇಳಿದ್ರೆ ಈ ನ್ಯಾಚುರಲ್ ವೆಜ್ಜಸ್ ಆಗಿರ್ಬೋದು, ವೆಜಿಟೇಬಲ್ ಪಲ್ಯ ಆಗಿರ್ಬೋದು, ಅಥವಾ ಸ್ಟೀಮ್ ವೆಜಿಟೇಬಲ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಗ್ರೀನ್ಸ್ ಅಂತ ಹೇಳಿದ್ರೆ ಈ ಗ್ರೀನ್ ವೆಜಿಟೇಬಲ್ಸು, ಈ ಸೊಪ್ಪಾಗಿರ್ಬೋದು ಅಥವಾ ಈ ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು, ಸುಮಾರು ಗ್ರೀನ್ ವೆಜಿಟೇಬಲ್ಸ್ ಸಿಗ್ತವೆ. ಇದನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು, ನಿಮ್ಮ ಬ್ಲಡ್ ಏನಾದರೂ ಪ್ಯೂರಿಫೈ ಆಗಬೇಕು ಅಂತ ಹೇಳಿದ್ರೆ. ಅದ್ರ ಜೊತೆಗೆ ಸೋಕ್ಡ್ ಸೀಡ್ಸ್, ಮತ್ತು ಈ ನೆನೆಸಿರುವಂತಹ ಈ ಸೀಡ್ಸ್ಗಳು ಬರ್ತಾವಲ್ಲ, ಫ್ಲ್ಯಾಕ್ಸ್ ಸೀಡ್ಸ್ ಆಗಿರ್ಬೋದು, ಚಿಯಾ ಸೀಡ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ಬೆಳಗ್ಗೆ ಎದ್ದು ಇದನ್ನು ಕನ್ಸ್ಯೂಮ್ ಮಾಡಬೇಕಾಗತ್ತೆ ಪ್ರತಿದಿನ. ಆಗ ನಿಮ್ಮ ಬ್ಲಡ್ಡು ನಿಧಾನ ಆದ್ರೂ ಆಯಿತಾ ಏನಂದರೆ ಕನ್ಸಿಸ್ಟೆಂಟಾಗಿ ನಿಮ್ಮ ಬ್ಲಡ್ಡು ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಅದಾದಮೇಲೆ ನೋಡಿ ಇಲ್ಲಿ ಲೀವರ್ ಸಪೋರ್ಟ್ ಫುಡ್ಡು, ನಿಮ್ಮ ಲೀವರ್ ಸಪೋರ್ಟ್ ಫುಡ್, ನಿಮ್ಮ ಲೀವರ್ಗೆ ಸಪೋರ್ಟ್ ಆಗೋವಂಥ ಫುಡ್ಡನ್ನು ತಿನ್ನಬೇಕು. ಆ ಲೀವರಲ್ಲೇ ನಿಮ್ಮ ಬ್ಲಡ್ಡು ಏನಂತಾರೆ ಪ್ಯೂರಿಫಿಕೇಷನ್ ಸ್ಟಾರ್ಟ್ ಆಗೋದು. ಅದನ್ನು ನಾವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಅದರಲ್ಲಿ ಕರೆಕ್ಟಾಗಿ ಫಿಲ್ಟರ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಬಾಡಿಲಿ ಈ ಪ್ರಾಬ್ಲಮ್ಸ್ಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಈ ಬೆಲ್ಲಿ ಫ್ಯಾಟು, ಸ್ಕಿನ್ ಪ್ರಾಬ್ಲಮ್ಸು, ಅದು ಇದು ಆಳು ಮುಳು ಕಸ ಕಡ್ಡಿ ಎಲ್ಲ. ನೋಡಿ ಇಲ್ಲಿ ಲೀವರ್ ಸಪೋರ್ಟ್ ಫುಡ್ಸ್ ಯಾವ್ದಾವುದು ಅಂತ ಹೇಳಿದ್ರೆ ಜೀರಾ ವಾಟರ್ ಅಂತ ಹೇಳಿದ್ರೆ, ಇವಾಗ ಜೀರಿಗೆ ನೀರು, ಬೆಳಗ್ಗೆ ಎದ್ಬಿಟ್ಟು ಬಿಸಿನೀರಿಗೆ ಜೀರಿಗೆ ಹಾಕ್ಬಿಟ್ಟು ಕಾಯಿಸ್ಕೊಂಡು ಕುಡಿತೀವಲ್ಲ, ಅದು ಜೀರಿಗೆ ನೀರು. ಅದ್ರ ಜೊತೆಗೆ ಬೀಟ್ರೂಟ್ನ ನಾವು ಹೆಚ್ಚಾಗಿ ಸೇವಿಸಬೇಕಾಗತ್ತೆ, ಬಟ್ ಅದನ್ನು ಲಿಮಿಟಲ್ಲಿ ಸೇವಿಸಬೇಕಾಗತ್ತೆ. ಯಾವ್ದಾದ್ರು ಒಂದು ಮೀಲಲ್ಲಿ ಬೀಟ್ರೂಟ್ನ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಮ ಬ್ಲಡ್ ಏನಾದರೂ ರಕ್ತ ಕೆಟ್ಟಿದ್ರೆ. ಅದ್ರ ಜೊತೆಗೆ ಲೆಮನ್ನು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ನಿಮ್ಮ ಬ್ಲಡ್ ಪ್ಯೂರಿಫಿಕೇಷನ್ಗೆ. ನಿಮ್ಮ ಡಯಟಲ್ಲಿ ಆಗಿರ್ಬೋದು ಅಥವಾ ಮಾರ್ನಿಂಗ್ ಡ್ರಿಂಕ್ ಆಗಿರ್ಬೋದು, ಡೈಲಿ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಮೀಲ್ಸಲ್ಲಿ ನೀವು ಲೆಮನ್ನ ಆ್ಯಡ್ ಮಾಡ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ, ನಿಮ್ಮ ಬ್ಲಡ್ಡು ಪ್ಯೂರಿಫೈ ಆಗಬೇಕು ಅಂದರೆ. ಅದ್ರ ಜೊತೆಗೆ ಟರ್ಮರಿಕ್ಕು, ಅರಿಶಿನ ನಾವು ಎಷ್ಟು ಹೆಚ್ಚಾಗಿ ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ನಮ್ಮ ಸ್ಕಿನ್ಗಾಗಿರ್ಬೋದು, ನಮ್ಮ ಬ್ಲಡ್ಗಾಗಿರ್ಬೋದು, ಬಟ್ ಅದನ್ನು ಲಿಮಿಟಲ್ಲಿ ನಾವು ಯೂಸ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನೋಡಿ ಇಲ್ಲಿ ವೆಯ್ಟ್ ಲಾಸ್ ಆ್ಯಂಡ್ ಸ್ಕಿನ್ ಕನೆಕ್ಷನ್. ನಿಮ್ಮ ವೆಯ್ಟ್ ಲಾಸ್ ಆಗಿಲ್ದಿರೋದಕ್ಕೂ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಗೂ ಮೂಲ ಬಂದ್ಬಿಟ್ಟೆ ಈ ಬ್ಲಡ್ಡೇ ಆಗಿರುತ್ತೆ. ಎಂತಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಬ್ಲಡ್ ಕ್ಲೀನ್ ಆದರೆ ಇನ್ಸುಲಿನ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಬ್ಲಡ್ ಕ್ಲೀನ್ ಆಗಿತ್ತು ಅಂದರೆ ಇನ್ಸುಲಿನ್ನು ವರ್ಕ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಫ್ಯಾಟ್ ಬರ್ನ್ ಆಗುತ್ತೆ, ನಿಮ್ಮ ಸ್ಕಿನ್ನು ಕ್ಲಿಯರ್ ಆಗುತ್ತೆ. ನೋಡಿ, ಬ್ಲಡ್ಡಿಂದ ಏನೇನೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ. ಬ್ಲಡ್ ಏನಾದರೂ ಕೆಟ್ಟೋಯ್ತು ಅಂತ ಹೇಳಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಅದು ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, ಅಥವಾ ಸ್ಕಿನ್ನು ಡಲ್ ಆಗಿರೋದಾಗಿರ್ಬೋದು. ನಿಮಗೂ ಏನಾದರೂ ಇತ್ತು ಸ್ಕಿನ್ ಡಲ್ ಆಗಿತ್ತು, ವೆಯ್ಟು ಜಾಸ್ತಿ ಆಗ್ತಿದೆ, ನೋಡಿ ನಿಮ್ಮ ಸ್ಕಿನ್ನು ಎಂತ ಗೊತ್ತಾ ಡಲ್ ಆಗೋದು, ನಿಮ್ಮ ಹೊಟ್ಟೆ ಭಾಗ ಜಾಸ್ತಿ ಕೆಟ್ಟಿದ್ದಾಗ, ನೀವು ದಪ್ಪ ಆಗ್ತಿದ್ದಾಗ, ನಿಮ್ಮ ವೆಯ್ಟು ಜಾಸ್ತಿ ಆಗ್ತಿದ್ದಾಗ. ದಯವಿಟ್ಟು ವೆಯ್ಟ್ನ ಕರಗಿಸ್ಕೊಳ್ರಿ. ಇನ್ನೇನು ನ್ಯೂ ಇಯರ್ ಬಂತು, ತಲೆ ಕರ್ಕೊಂಡು ಕೂತ್ಕೋಬೇಡಿ. ನಿಮ್ಮ ವೆಯ್ಟ್ ನೋಡಿದ್ರೆ ನಿಮಗೆ ಅನ್ನಿಸ್ಬೇಕು ಏನಂತಕ್ಕೆ ನನ್ನ ದೇಹನ ಹಿಂಗೆ ಹಾಳು ಮಾಡ್ಕೊಂಡಿದ್ದೀನಿ ಅಂತ, ಆಯಿತಾ. ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಇನ್ನೂ 10 kg ಜಾಸ್ತಿ ಆಗ್ತಿರೋ ಹೊರತು ಕಡಿಮೆ ಆಗಲ್ಲ. ನ್ಯೂ ಇಯರ್ ಬಂತು, ಹೊಸ ವರ್ಷ ಬಂತು, ಹೊಸ ವರ್ಷಕ್ಕೆ ಸುಮ್ಮನೆ ರೆಸಲ್ಯೂಷನ್ ತೊಗೊಳೋದಲ್ಲ, ಒಂದು ಸ್ಟ್ರಾಂಗ್ ಆಗಿ ರೆಸಲ್ಯೂಷನ್ ತೊಗೊಂಡು ನಾನು ವೆಯ್ಟ್ ಲಾಸ್ ಮಾಡಲೇಬೇಕು, ಈ ಥರ ನನ್ನ ಬಾಡಿಲಾಗಿರೋಂಥ ಈ ಪ್ರಾಬ್ಲಮ್ಗಳನ್ನ ಸರಿ ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಇವತ್ತೇ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ಆಗಿರ್ಬೋದು, ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು ಸ್ಟಾರ್ಟ್ ಮಾಡಿ. ನನ್ನ 8 weeks ಏನಂತಾರೆ ಪರ್ಸ್ನಲ್ ಕೋಚಿಂಗ್ ಪ್ಲ್ಯಾನ್ ಇದೆ, ಅದರಲ್ಲಿ ಬಂದು ಬೇಕಾದ್ರೆ ನೀವು ಜಾಯಿನ್ ಆಗಿ, ಆಯಿತಾ. 2 ತಿಂಗಳಂತ ಹೇಳಿದ್ರೆ 8 weeksಲ್ಲಿ ನೀವು 8 ರಿಂದ 12 kg, ಆಯಿತಾ. ಖಂಡಿತವಾಗ್ಲೂ ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಇಲ್ಲಿ ಬೇಕಾದ್ರೆ ರಿಸಲ್ಟ್ಸ್ಗಳು ತೋರಿಸ್ತಾ ಇದ್ದೀನಿ. ನನ್ನ ಕ್ಲೈಂಟ್ಸ್ ಇವರೆಲ್ಲ ಏನಂತಾರೆ ವೆಯ್ಟ್ ಲಾಸ್ ಆಗಿರೋರು, ಕೆಲವ್ರದ್ದು ವಾಟ್ಸಪ್ ಸ್ಕ್ರೀನ್ಶಾಟ್ಸ್ಗಳು ತೋರಿಸ್ತಾ ಇರ್ತೀನಿ, ಕೆಲವ್ರು ಫೋಟೋ ತೋರಿಸ್ತಾ ಇರ್ತೀನಿ, ನೀವು ನೋಡ್ಬೋದು, ಆಯಿತಾ. ಇವರೆಲ್ಲ ರಿಸಲ್ಟ್ಸ್ ಕಂಡಿರೋರು, ಕಾಣ್ತಾ ಇರೋರು. ನೀವು ಏನಾದರೂ ನ್ಯಾಚುರಲ್ ಆಗಿ ಮನೆ ಫುಡ್ಡಲ್ಲೇ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಥರ ಇತ್ತು ಅಂತ ಹೇಳಿದ್ರೆ, ಆಯಿತಾ, ಫ್ರೀ ಡಯಟ್ಸ್ಗಳು, ಈ ಪುಕ್ಸಟ್ಟೆ ಡಯಟ್ಗಳನ್ನ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು, ಆಯಿತಾ, ನೀವು ₹1000 ಸೀರೆ ಮೇಲೆ ಅದ್ರ ಮೇಲೆಲ್ಲ ಸುರಿತೀರಲ್ಲ, ಅದ್ರ ಬದಲು ನಿಮ್ಮ ದೇಹದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇವತ್ತೇ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿ, ವೆಯ್ಟ್ ಲಾಸ್ ಮಾಡಿ ನಿಮ್ಮ ದೇಹನ ಹೆಲ್ದಿಯಾಗಿ ಇಡ್ಕೊಳ್ಳಿ. ಆ ಥರ ಏನಾದ್ರು ಹೆಲ್ದಿಯಾಗಿ ಇಡ್ಕೋಬೇಕು ಅಂತ ಹೇಳಿದ್ರೆ ಈ ಬರ್ತಿರೋ ನಂಬರ್ಗೆ ನನಗೆ ಮೆಸೇಜ್ ಮಾಡಿ. ಇದೇ ರೀತಿ ನೀವು ಹೆಲ್ದಿಯಾಗಿ ಡಿಸಿಪ್ಲೈನ್ ವೀಡಿಯೋಸ್ಗಳು ಅಥವಾ ನಿಮ್ಮ ಸ್ಕಿನ್ ರಿಲೇಟೆಡ್, ವೆಯ್ಟ್ ರಿಲೇಟೆಡ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ವಿಸಿಟ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ, ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.